ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನಿಯಾ ಕಿಚನ್ಸ್. ಟುಡೇ ರೆಸಿಪಿ ಚೈನೀಸ್ ನೂಡಲ್ಸ್. ಸಾಮಗ್ರಿಗಳೇನು ನೋಡ್ಕೊಬರೋಣ ಬನ್ನಿ. ಟೊಮ್ಯಾಟೊ, ಈರುಳ್ಳಿ, 1 to 3 ಚಟ್ಪಟ್ ಮಸಾಲ ನೂಡಲ್ಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಚಟ್ಪಟ್ ಮಸಾಲ, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ಚಿಲ್ಲಿ ಪೌಡರ್ ಖಾರದ ಪುಡಿ, ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ, ಗರಂ ಮಸಾಲ, ಸನ್ಪ್ಯೂರ್ ಆಯಿಲ್ ಅಡುಗೆ ಆಯಿಲ್. ಬನ್ನಿ ಮಾಡೋದು ಹೇಗೆ ನೋಡೋಣ. 2 ಸ್ಪೂನಷ್ಟು ಆಯಿಲ್ನ ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಆದಷ್ಟು ಸ್ವಲ್ಪ ಕಡಿಮೆ ಆಯಿಲ್ ಯೂಸ್ ಮಾಡಿ. ಇವಾಗ ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಹೀಟ್ ಆದಮೇಲೆ ಸಾಸಿವೆ ಹಾಕಿದಾಗ ಬೇಗ ಚಟ್ಪಟ್ ಅನ್ನತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಟ್ಪಟ್ ಅಂತ ಇದೆ. ಇವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಆಗು ನೀವು ಈರುಳ್ಳಿನ ಇದು ಮಾಡ್ಕೊಂಡು ಹಾಕ್ಬೋದು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ನೀವು ಹಾಕೋಬೋದು. ಬಟ್ ನಾನಿಲ್ಲಿ ಮೀಡಿಯಮ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೀವು ಆದಷ್ಟು ನೀಟಾಗಿ ಮಿಕ್ಸ್ ಕೊಡಿ, ಬ್ರೌನ್ ಕಲರ್ ಬರೋವರೆಗೂ. ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀಟಾಗಿ ಬಾಯ್ಲ್ ಆಗಿದೆ ಇವಾಗ ಈರುಳ್ಳಿ ಎಣ್ಣೆಯಲ್ಲಿ. ಇವಾಗ ಕೆಂಪು ಕಲರ್ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೈನೀಸ್ ನೂಡಲ್ಸ್ ಆಗಿರೋದ್ರಿಂದ ಕೆಂಪು ಕಲರ್ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿರು ಮೆಣಸಿನ್ಕಾಯಿ ಇದ್ರೂ ನಡೆಯುತ್ತೆ. ನೀಟಾಗಿ ಮಿಕ್ಸ್ ಕೊಡಿ. ನಾನಿಲ್ಲಿ ಟೊಮ್ಯಾಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಒಂದು ನೀಟಾಗಿ ಮಿಕ್ಸ್ ಕೊಡಿ. ಚಿಕ್ಕದಾಗಿ ಹೆಚ್ಕೊಳ್ಳಿ ಟೊಮೊಟೊನ ಆದಷ್ಟು. ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಈಗ ಈರುಳ್ಳಿ ಮತ್ತು ಟೊಮ್ಯಾಟೊ ನೀಟಾಗಿ ಬೇಯಲಿಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀವು ಉಪ್ಪು ಹಾಕೋದ್ರಿಂದ ಆದಷ್ಟು ಬೇಗ ಯಾವುದೇ ಒಂದು ಅಡುಗೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈರುಳ್ಳಿ ಟೊಮೆಟೊ ಏನಾಗಿದ್ರೂ ನೀಟಾಗಿ ಬೇಗ ಬೇಯುತ್ತೆ. ಆ್ಯಂಡ್ ಎಲ್ಲದಕ್ಕೂ ಉಪ್ಪು ನೀಟಾಗಿ ಹಿಡ್ಕೊಳ್ಳುತ್ತೆ. ಯಾವುದೇ ಒಂದು ಅಡುಗೆಗೆ ಉಪ್ಪು ನೀಟಾಗಿ ಹಿಡ್ಕೊಳ್ಳುತ್ತೆ. ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಇದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ. ಸೊ ಇವೆಲ್ಲ ಹಾಕಿದ ಮೇಲೆ ಒಂದಷ್ಟು ನಾನೇನು ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ ಮೇಲೆ ಇದು ನೀಟಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಇದಿಷ್ಟು ಹಾಕಿ ಮಿಕ್ಸ್ ಕೊಡ್ತೀವಲ್ಲ, ಆಯಿಲಲ್ಲಿ ಇದಾಗಿದ ಮೇಲೆ ನಾವು ನೀರು ಹಾಕಿದಾಗ ನೀಟಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಈಗ 1 to 3 ಚಟ್ಪಟ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಪ್ಯಾಕೆಟ್ ತೊಗೊಂಡಿರ್ತೀರ ಅಷ್ಟು ಪ್ಯಾಕೆಟ್ದು ಮಸಾಲನ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಚೈನೀಸ್ ನೂಡಲ್ಸ್ಗೆ. ಸೊ ಇವಾಗ 1 to 3 ಚಟ್ಪಟ್ ಮಸಾಲಾದ ನೂಡಲ್ಸ್ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು. ಸೊ ಇವಾಗ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ. ಸೊ ಅದು ನೀಟಾಗಿ ನೂಡಲ್ಸ್ ಜೊತೆಗೆ ಮಿಕ್ಸ್ ಮಾಡಬೇಕು. ಆದಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರೆಸಿಪಿ ಬರುತ್ತೆ. ಯಾವುದೇ ಒಂದು ಅಡುಗೆ ಆದ್ರೂ ನೀಟಾಗಿ ಮಿಕ್ಸ್ ಮಾಡೋದ್ರ ಮೇಲೇ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಿಕ್ಸ್ ಆಗೋದಕ್ಕೆ, ಬಿಕಾಸ್ ಗಟ್ಟಿ ಇರುತ್ತಲ್ವ ನೂಡಲ್ಸು. ಸೊ ಹೋಗ್ತಾ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೋಬೇಡಿ. ಇವಾಗ ನಾನು ಇದು ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ನೋಡ್ತಾ ಇರ್ಬೋದು. ಸೊ ಇವಾಗ ನೀರು ಹಾಕಿದಾಗ ನಿಮಗೆ ನೀಟಾಗಿ ಅದು ಗ್ರೇವಿಗೂ ಮತ್ತು ನೂಡಲ್ಸ್ಗೂ ಹದ ನೀಟಾಗಿ ಮಿಕ್ಸ್ ಆಗಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದಕ್ಕೊಂದು ಹೊಂದ್ಕೊಂಡು ನೀಟಾಗಿ ಟೇಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದೇ ಸರಿ ನೀರು ಹಾಕೋದ್ರ ಬದಲು ಮಿಡಲಲ್ಲಿ ಮತ್ತೊಂದು ಸರಿ ನೀರು ಹಾಕೊಂಡಾಗ ನೀಟಾಗಿ ಮಿಕ್ಸ್ ಕೊಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ನೂಡಲ್ಸ್ ಎಲ್ಲ ಸಾಫ್ಟ್ ಆಗಿದೆ, ಹಾರ್ಡ್ ಇದ್ದಿದ್ದು. ಸೊ ಇವಾಗ ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ಇವಾಗ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಸೋಯಾ ಸಾಸು. ಚೈನೀಸ್ ನೂಡಲ್ಸ್ಗೆ ಸೋಯಾ ಸಾಸ್ ತುಂಬ ಇಂಪಾರ್ಟೆಂಟು. ತುಂಬ ಒಳ್ಳೆ ರುಚಿನ ಕೊಡುತ್ತೆ ನಿಮಗೆ ಈ ಸಾಸ್ಗಳನ್ನ ಯೂಸ್ ಮಾಡೋದ್ರಿಂದ. ಚೈನೀಸ್ ನೂಡಲ್ಸ್ ಮಾಡ್ತೀನಿ ಅಂದರೆ ಸಾಸ್ ಯೂಸ್ ಮಾಡಿ. ಸೊ ಇವಾಗ ಟೊಮ್ಯಾಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೆಚಪ್ ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಿಮ್ಮಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಹಾಕೋಬೋದು, ಬಟ್ ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೆ ಹಾಕಿಲ್ಲ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಒಂದು ರೆಸಿಪಿಗೂ ಬೇಕು, ಸ್ವೀಟ್ ರೆಸಿಪೀಸ್ ಬಿಟ್ಟು. ಸೊ ಇವಾಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ. ನಾನು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಘಮ ಘಮ ಅಂತ ಬರ್ತಾಯಿದೆ. ಚೈನೀಸ್ ನೂಡಲ್ಸ್ ರೆಸ್ಟೋರೆಂಟಲ್ಲಿ ಏನು ತಿಂತೀವಿ ಅದೇ ಥರ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಸೊ ನಿಮಗೂ 100% ಇಷ್ಟ ಆಗುತ್ತೆ. ಒಳ್ಳೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ, ಅದೇ ಥರ ನೋಡ್ತಾ ಇರ್ಬೋದು ಎಳೆಗಳೆಲ್ಲ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಸೊ ಇವಾಗ ನೀಟಾಗಿ ಬಾಯ್ಲ್ ಆಗಲಿ ಅಂತ ಇದ್ರ ಮೇಲೆ ಮುಚ್ಚಿ ಹಾಕಿಡ್ತಾ ಇದ್ದೀನಿ. ಇವಾಗ ನೀವು ಓಪನ್ ಮಾಡಿ ತೋರಿಸ್ತಾ ಇರ್ಬೋದು, ನೀಟಾಗಿ ಬಾಯ್ಲ್ ಆಗಿ ಎಲ್ಲ ಒಂದಕ್ಕೊಂದು ಆ ಸಾಸ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಗ್ರೇವಿ ನೂಡಲ್ಸ್ಗೆ ನೀಟಾಗಿ ಮಿಕ್ಸ್ ಆಗಿದೆ. ತುಂಬ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ಇದೇ ಥರ ಸೇಮ್ ನಿಮ್ಮ ಮನೇಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಪೇಷನ್ಸಿಂದ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೇಗಿತ್ತು ಟೇಸ್ಟ್ ಅಂತ ನೀವು ಈ ವಿಡಿಯೋ ಮುಖಾಂತರ ಕಮೆಂಟ್